ನಿಮಗೆಲ್ಲ ಗೊತ್ತು, ಚಿನ್ನದ ವಂಚನೆಯ ಕೇಸ್. ಈ ಕೇಸ್ಗೆ ಸಂಬಂಧಪಟ್ಟಂತೆ ಐಶ್ವರ್ಯ ಗೌಡ ನಿನ್ನೆ ಬಂಧನ ಆಯಿತು. ಫ್ರಾಡ್ ಕೇಸ್ನಲ್ಲೂ ಕೂಡ ಟ್ವಿಸ್ಟ್ ಇದೆ ಅಂತೆ. ಬೆಂಗಳೂರು ಬಿಟ್ಟು ಪರಾರಿಯಾದ್ರ ನಟ ಧರ್ಮ ಅನ್ನುವಂಥ ಪ್ರಶ್ನೆ ಇದೆ. ಪ್ರಕರಣದ ಆರೋಪಿ ನಂಬರ್ 3 ಈ ನಟ ಧರ್ಮ ತಲೆಮರೆಸಿಕೊಂಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ತೀವ್ರ ಹುಡುಕಾಟ ನಡೆಸಿದ್ದಾರೆ ಸಿಲಿಕಾನ್ ಸಿಟಿ ಜನ, ಅಂದ್ರೆ ಪೊಲೀಸರು. ಸಿಟಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಬಂಧನ ಭೀತಿಯಿಂದ ಪರಾರಿಯಾಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಆರಂಭದಲ್ಲಿ ರಿಪಬ್ಲಿಕಾನ ನಟ ಧರ್ಮ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಇದಕ್ಕೂ ನನಗೂ ಸಂಬಂಧ ಇಲ್ಲ, ಜಸ್ಟ್ ಫ್ರೆಂಡ್ಸ್ ಅಷ್ಟೇ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಬಟ್ ಈಗ ಯಾವಾಗ ಕೇಸ್ ಜಟಿಲವಾಗ್ತಾ ಹೋಯ್ತೋ, ಐಶ್ವರ್ಯ ಗೌಡ ಬಂಧನ ಆಯ್ತೋ, ಆಗ ಧರ್ಮ ಅವ್ರಿಗೂ ಕೂಡ ಭಯ ಶುರುವಾಯಿತು. ಯಾವುದೇ ಕ್ಷಣದಲ್ಲಾದ್ರೂ ನನ್ನ ಬಂಧನ ಕೂಡ ಆಗಬಹುದು ಅಂತ ಮೋಸ್ಟ್ಲಿ ಅದಕ್ಕೆ ತಲೆ ಮರೆಸ್ಕೊಂಡಂಗೆ ಕಾಣಿಸ್ತಾ ಇದೆ. ಅವರ ಪಾತ್ರ ಇಲ್ಲ ಅಂತ ಅಂದ್ರೆ ತಲೆ ಮರೆಸ್ಕೊಂಡಿದ್ದು ಯಾಕೆ ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಕ್ಯೂಸ್ಡ್ ನಂಬರ್ 3 ಧರ್ಮ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸರು ಈಗ ಹುಡುಕಾಟ ನಡೆಸ್ತಿದ್ದಾರೆ. ಐಶ್ವರ್ಯ ಗೌಡ ಜೊತೆ ಧರ್ಮ ಅವರು ಇರುವಂತಹ ಫೋಟೋ ಜೊತೆಗೆ ಅವ್ರ ಜೊತೆಗೆ ಚಾಟಿಂಗ್ ಆಗಿರೋದು, ಕಾಂಟ್ಯಾಕ್ಟ್ ಅಲ್ಲಿ ಇದ್ದಿದ್ದು ಇವರೇ DK ಸುರೇಶ್ ಅಂತ ಹೇಳಿ ಕಾಲ್ ಮಾಡಿರೋದು, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ಧರ್ಮ ಅವರ ವಿಚಾರಣೆ ಆಗಲೇಬೇಕಾಗಿದೆ ಈ ಪ್ರಕರಣದಲ್ಲಿ. ಆದ್ರೆ ಎಲ್ಲಿದ್ದಾರೆ, ಯಾಕೆ ತಲೆಮರೆಸ್ಕೊಂಡ್ರು, ಹಲವು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ ನಟ ಧರ್ಮ ಅವರ ಈ ನಡೆ. ಪೊಲೀಸರು ಕೂಡ ನಟ ಧರ್ಮ ಅವರ ಹುಡುಕಾಟದಲ್ಲಿ ತೊಡಗಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಈ ಪ್ರಕರಣ ಬೆಳಕಿಗೆ ಬಂದಾಗ ನಟ ಧರ್ಮ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಇದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಸಮಜಾಯಿಷಿ ಕೊಡೋದಕ್ಕೆ ಪ್ರಯತ್ನ ಪಟ್ರು. ಬಟ್ ಈಗ ಪ್ರಕರಣ ಯಾವಾಗ ತೀವ್ರ ಸ್ವರೂಪ ಪಡೆದುಕೊಳ್ತಾ ಹೋಯ್ತೋ, ಐಶ್ವರ್ಯ ಗೌಡ ಅವರ ಬಂಧನ ಆಯ್ತೋ, ಈಗ ಬಂಧನದ ಭೀತಿನ ಪಾತ್ರ ಇಲ್ಲ ಅಂದ ಮೇಲೆ ತಲೆಮರೆಸ್ಕೊಂಡಿದ್ದು ಯಾಕೆ ಅನ್ನೋದು ಪ್ರಶ್ನೆ. ಶ್ರುತಿ, ಏನು ಈ ಐಶ್ವರ್ಯ ಗೌಡಳಿಂದ 14 kgಗೂ ಅಧಿಕ ಚಿನ್ನವನ್ನು ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ಧರ್ಮ ಈಗ ಬೆಂಗಳೂರು ಬಿಟ್ಟು ಪರಾರಿಯಾಗಿದ್ದಾರೆ ಅನ್ನೋ ಮಾಹಿತಿ ಪೊಲೀಸರಿಂದ ಸಿಗ್ತಾ ಇರ್ತಕ್ಕಂಥದ್ದು. ನಿನ್ನೆ ಅವರ ಮನೆಗೆ ಮತ್ತೊಂದು ನೋಟಿಸನ್ನು ಕೊಡೋದಕ್ಕೆ ಪೊಲೀಸರು ತೆರಳ್ತಾರೆ. ಆ ವೇಳೆಗೆ ಅವರು ಮನೆಯಲ್ಲಿ ಇರೋದಿಲ್ಲ. ಹೀಗಾಗಿ ಮನೆಯ ಬಾಗಿಲಿಗೆ ಆ ಒಂದು ನೋಟಿಸನ್ನು ಅಂಟಿಸಿ ಪೊಲೀಸರು ವಾಪಸ್ ಆಗಿರ್ತಕ್ಕಂಥದ್ದು. ಜೊತೆಗೆ ಆತನ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ. ಆತನನ್ನು ಹುಡುಕಾಟವನ್ನು ನಡೆಸ್ತಾ ಇದ್ರೆ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ರಾಜಧಾನಿ ಬೆಂಗಳೂರನ್ನು ಬಿಟ್ಟು ಬೇರೆ ಜಿಲ್ಲೆಗೆ ಹೋಗಿರುವ ಶಂಕೆ ಇದೆ ಅಂತೇಳಿ ಪೊಲೀಸ್ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಏನು ನಿನ್ನೆ ಒಂದು ಐಶ್ವರ್ಯ ಮತ್ತೆ ಆಕೆ ಪತಿ ಹರೀಶ್ ಬಂಧನ ಮಾಡಿ ಅವರನ್ನ ಪರಪ್ಪನ ಅಗ್ರಹಾರಕ್ಕೆ ಕಳಿಸಲಾಗಿದೆ. ಅವರನ್ನ ಬಿಟ್ಟು ಈತ ಸಾಕಷ್ಟು ಜನರ ಹೆಸರಲ್ಲಿ, ರಾಜಕಾರಣಿಗಳ ಹೆಸರಲ್ಲಿ ಇದೇ ರೀತಿ ಫೋನ್ನಲ್ಲಿ ಮಾತಾಡಿದ್ದಾನೆ ಅನ್ನೋ ಮಾಹಿತಿ ಇರೋದ್ರಿಂದ ಪೊಲೀಸರು ನಟ ಧರ್ಮನಿಗಾಗಿ ತೀವ್ರವಾದಂಥ ಹುಡುಕಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು. ನಟ ಧರ್ಮ ಈ ಒಂದು ಪ್ರಕರಣದಲ್ಲಿ ಸಿಕ್ಕಿದ್ದೇ ಆದರೆ ಪುನಃ ಏನು ಐಶ್ವರ್ಯ ಮತ್ತು ಹರೀಶ್ರನ್ನ ಹೆಚ್ಚಿನ ಕಸ್ಟಡಿಗೆ ಪಡೆದು ಇನ್ನಷ್ಟು ಪ್ರಕರಣಗಳು ಹೊರಗೆ ಬರೋ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಧರ್ಮರಾಜನ ತೀವ್ರವಾಗಿ ಹುಡುಕಾಟ ನಡೆಸಲಾಗ್ತಾ ಇದೆ ಅನ್ನೋ ಮಾಹಿತಿಯನ್ನು ಪೊಲೀಸರು ನೀಡ್ತಾ ಇರ್ತಕ್ಕಂಥದ್ದು. ಆದರೆ ನಟ ಧರ್ಮ ಸಿಗ್ತಾರ, ಸೋಮವಾರದಿಂದ ಕೋರ್ಟ್ ಓಪನ್ ಆಗ್ತಾ ಇದ್ದು ಅಲ್ಲಿ ಒಂದು ನಿರೀಕ್ಷಣಾ ಜಾಮೀನನ್ನು ಪಡೆದುಕೊಳ್ಳುವ ಸಾಧ್ಯತೆಯೂ ಇದೆ ಅಂತೇಳಿ ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಅಷ್ಟರೊಳಗಾಗಿ ನಟ ಧರ್ಮ ಅರೆಸ್ಟ್ ಆಗ್ತಾರಾ ಅಥವಾ ನಿರೀಕ್ಷಣಾ ಜಾಮೀನು ಸಿಕ್ಕಿ ವಿಚಾರಣೆಗೆ ಹಾಜರಾಗ್ತಾರಾ, ಇವುಗಳನ್ನು ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿ. ಎಲ್ಲ ಗೊತ್ತು, ಚಿನ್ನದ ವಂಚನೆಯ ಕೇಸ್. ಈ ಕೇಸ್ಗೆ ಸಂಬಂಧಪಟ್ಟಂತೆ ಐಶ್ವರ್ಯ ಗೌಡ ನಿನ್ನೆ ಬಂಧನ ಆಯಿತು. ಫ್ರಾಡ್ ಕೇಸ್ನಲ್ಲೂ ಕೂಡ ಟ್ವಿಸ್ಟ್ ಇದೆ ಅಂತೆ. ಬೆಂಗಳೂರು ಬಿಟ್ಟು ಪರಾರಿಯಾದ್ರ ನಟ ಧರ್ಮ ಅನ್ನುವಂಥ ಪ್ರಶ್ನೆ ಇದೆ. ಪ್ರಕರಣದ ಆರೋಪಿ ನಂಬರ್ 3 ಈ ನಟ ಧರ್ಮ ತಲೆಮರೆಸಿಕೊಂಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ತೀವ್ರ ಹುಡುಕಾಟ ನಡೆಸಿದ್ದಾರೆ ಸಿಲಿಕಾನ್ ಸಿಟಿ ಜನ, ಅಂದ್ರೆ ಪೊಲೀಸರು. ಸಿಟಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಬಂಧನ ಭೀತಿಯಿಂದ ಪರಾರಿಯಾಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಆರಂಭದಲ್ಲಿ ರಿಪಬ್ಲಿಕಾನ ನಟ ಧರ್ಮ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಇದಕ್ಕೂ ನನಗೂ ಸಂಬಂಧ ಇಲ್ಲ, ಜಸ್ಟ್ ಫ್ರೆಂಡ್ಸ್ ಅಷ್ಟೇ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಬಟ್ ಈಗ ಯಾವಾಗ ಕೇಸ್ ಜಟಿಲವಾಗ್ತಾ ಹೋಯ್ತೋ, ಐಶ್ವರ್ಯ ಗೌಡ ಬಂಧನ ಆಯ್ತೋ, ಆಗ ಧರ್ಮ ಅವ್ರಿಗೂ ಕೂಡ ಭಯ ಶುರುವಾಯಿತು. ಯಾವುದೇ ಕ್ಷಣದಲ್ಲಾದ್ರೂ ನನ್ನ ಬಂಧನ ಕೂಡ ಆಗಬಹುದು ಅಂತ ಮೋಸ್ಟ್ಲಿ ಅದಕ್ಕೆ ತಲೆ ಮರೆಸ್ಕೊಂಡಂಗೆ ಕಾಣಿಸ್ತಾ ಇದೆ. ಅವರ ಪಾತ್ರ ಇಲ್ಲ ಅಂತ ಅಂದ್ರೆ ತಲೆ ಮರೆಸ್ಕೊಂಡಿದ್ದು ಯಾಕೆ ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಕ್ಯೂಸ್ಡ್ ನಂಬರ್ 3 ಧರ್ಮ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸರು ಈಗ ಹುಡುಕಾಟ ನಡೆಸ್ತಿದ್ದಾರೆ. ಐಶ್ವರ್ಯ ಗೌಡ ಜೊತೆ ಧರ್ಮ ಅವರು ಇರುವಂತಹ ಫೋಟೋ ಜೊತೆಗೆ ಅವ್ರ ಜೊತೆಗೆ ಚಾಟಿಂಗ್ ಆಗಿರೋದು, ಕಾಂಟ್ಯಾಕ್ಟ್ ಅಲ್ಲಿ ಇದ್ದಿದ್ದು ಇವರೇ DK ಸುರೇಶ್ ಅಂತ ಹೇಳಿ ಕಾಲ್ ಮಾಡಿರೋದು, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ಧರ್ಮ ಅವರ ವಿಚಾರಣೆ ಆಗಲೇಬೇಕಾಗಿದೆ ಈ ಪ್ರಕರಣದಲ್ಲಿ.
ಆದ್ರೆ ಎಲ್ಲಿದ್ದಾರೆ, ಯಾಕೆ ತಲೆಮರೆಸ್ಕೊಂಡ್ರು? ಹಲವು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ ನಟ ಧರ್ಮ ಅವರ ಈ ನಡೆ. ಪೊಲೀಸರು ಕೂಡ ನಟ ಧರ್ಮ ಅವರ ಹುಡುಕಾಟದಲ್ಲಿ ತೊಡಗಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಈ ಪ್ರಕರಣ ಬೆಳಕಿಗೆ ಬಂದಾಗ ನಟ ಧರ್ಮ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಇದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಸಮಜಾಯಿಷಿ ಕೊಡೋದಕ್ಕೆ ಪ್ರಯತ್ನ ಪಟ್ರು. ಬಟ್ ಈಗ ಪ್ರಕರಣ ಯಾವಾಗ ತೀವ್ರ ಸ್ವರೂಪ ಪಡೆದುಕೊಳ್ತಾ ಹೋಯ್ತೋ, ಐಶ್ವರ್ಯ ಗೌಡ ಅವರ ಬಂಧನ ಆಯ್ತೋ, ಈಗ ಬಂಧನದ ಭೀತಿನ ಪಾತ್ರ ಇಲ್ಲ ಅಂದ ಮೇಲೆ ತಲೆಮರೆಸ್ಕೊಂಡಿದ್ದು ಯಾಕೆ ಅನ್ನೋದು ಪ್ರಶ್ನೆ. ಶ್ರುತಿ, ಏನು ಈ ಐಶ್ವರ್ಯ ಗೌಡಳಿಂದ 14 ಕೆಜಿಗೂ ಅಧಿಕ ಚಿನ್ನವನ್ನ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ಧರ್ಮ ಈಗ ಬೆಂಗಳೂರು ಬಿಟ್ಟು ಪರಾರಿಯಾಗಿದ್ದಾರೆ ಅನ್ನೋ ಮಾಹಿತಿ ಪೊಲೀಸರಿಂದ ಸಿಗ್ತಾ ಇರ್ತಕ್ಕಂಥದ್ದು. ನಿನ್ನೆ ಅವರ ಮನೆಗೆ ಮತ್ತೊಂದು ನೋಟಿಸ್ ಅನ್ನು ಕೊಡೋದಕ್ಕೆ ಪೊಲೀಸರು ತೆರಳ್ತಾರೆ. ಆ ವೇಳೆಗೆ ಅವರು ಮನೆಯಲ್ಲಿ ಇರೋದಿಲ್ಲ. ಹೀಗಾಗಿ ಮನೆಯ ಬಾಗಿಲಿಗೆ ಆ ಒಂದು ನೋಟಿಸ್ ಅನ್ನು ಅಂಟಿಸಿ ಪೊಲೀಸರು ವಾಪಸ್ ಆಗಿರ್ತಕ್ಕಂಥದ್ದು. ಜೊತೆಗೆ ಆತನ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ. ಆತನನ್ನ ಹುಡುಕಾಟವನ್ನು ನಡೆಸ್ತಾ ಇದ್ರೆ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ರಾಜಧಾನಿ ಬೆಂಗಳೂರನ್ನ ಬಿಟ್ಟು ಬೇರೆ ಜಿಲ್ಲೆಗೆ ಹೋಗಿರುವ ಶಂಕೆ ಇದೆ ಅಂತೇಳಿ ಪೊಲೀಸ್ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಏನು ನಿನ್ನೆ ಒಂದು ಐಶ್ವರ್ಯ ಮತ್ತೆ ಆಕೆ ಪತಿ ಹರೀಶ್ ಬಂಧನ ಮಾಡಿ ಅವರನ್ನ ಪರಪ್ಪನ ಅಗ್ರಹಾರಕ್ಕೆ ಕಳಿಸಲಾಗಿದೆ. ಅವರನ್ನ ಬಿಟ್ಟು ಈತ ಸಾಕಷ್ಟು ಜನರ ಹೆಸರಲ್ಲಿ, ರಾಜಕಾರಣಿಗಳ ಹೆಸರಲ್ಲಿ ಇದೇ ರೀತಿ ಫೋನ್ನಲ್ಲಿ ಮಾತಾಡಿದ್ದಾನೆ ಅನ್ನೋ ಮಾಹಿತಿ ಇರೋದ್ರಿಂದ ಪೊಲೀಸರು ನಟ ಧರ್ಮನಿಗಾಗಿ ತೀವ್ರವಾದಂಥ ಹುಡುಕಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು. ನಟ ಧರ್ಮ ಈ ಒಂದು ಪ್ರಕರಣದಲ್ಲಿ ಸಿಕ್ಕಿದ್ದೇ ಆದರೆ ಪುನಃ ಏನು ಐಶ್ವರ್ಯ ಮತ್ತು ಹರೀಶ್ರನ್ನ ಹೆಚ್ಚಿನ ಕಸ್ಟಡಿಗೆ ಪಡೆದು ಇನ್ನಷ್ಟು ಪ್ರಕರಣಗಳು ಹೊರಗೆ ಬರೋ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಧರ್ಮರಾಜನ ತೀವ್ರವಾಗಿ ಹುಡುಕಾಟ ನಡೆಸಲಾಗ್ತಾ ಇದೆ ಅನ್ನೋ ಮಾಹಿತಿಯನ್ನು ಪೊಲೀಸರು ನೀಡ್ತಾ ಇರ್ತಕ್ಕಂಥದ್ದು. ಆದರೆ ನಟ ಧರ್ಮ ಸಿಗ್ತಾರ, ಸೋಮವಾರದಿಂದ ಕೋರ್ಟ್ ಓಪನ್ ಆಗ್ತಾ ಇದ್ದು ಅಲ್ಲಿ ಒಂದು ನಿರೀಕ್ಷಣಾ ಜಾಮೀನನ್ನು ಪಡೆದುಕೊಳ್ಳುವ ಸಾಧ್ಯತೆಯೂ ಇದೆ ಅಂತೇಳಿ ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಅಷ್ಟರೊಳಗಾಗಿ ನಟ ಧರ್ಮ ಅರೆಸ್ಟ್ ಆಗ್ತಾರಾ ಅಥವಾ ನಿರೀಕ್ಷಣಾ ಜಾಮೀನು ಸಿಕ್ಕಿ ವಿಚಾರಣೆಗೆ ಹಾಜರಾಗ್ತಾರಾ, ಇವುಗಳನ್ನು ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಶ್ರುತಿ, ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿ. ಎಲ್ಲ ಗೊತ್ತು, ಚಿನ್ನದ ವಂಚನೆಯ ಕೇಸ್. ಈ ಕೇಸ್ಗೆ ಸಂಬಂಧಪಟ್ಟಂತೆ ಐಶ್ವರ್ಯ ಗೌಡ ನಿನ್ನೆ ಬಂಧನ ಆಯಿತು. ಫ್ರಾಡ್ ಕೇಸ್ನಲ್ಲೂ ಕೂಡ ಟ್ವಿಸ್ಟ್ ಇದೆ ಅಂತೆ. ಬೆಂಗಳೂರು ಬಿಟ್ಟು ಪರಾರಿಯಾದ್ರ ನಟ ಧರ್ಮ ಅನ್ನುವಂಥ ಪ್ರಶ್ನೆ ಇದೆ. ಪ್ರಕರಣದ ಆರೋಪಿ ನಂಬರ್ 3 ಈ ನಟ ಧರ್ಮ ತಲೆಮರೆಸ್ಕೊಂಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ತೀವ್ರ ಹುಡುಕಾಟ ನಡೆಸಿದ್ದಾರೆ ಸಿಲಿಕಾನ್ ಸಿಟಿ ಜನ, ಅಂದ್ರೆ ಪೊಲೀಸರು. ಸಿಟಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಬಂಧನ ಭೀತಿಯಿಂದ ಪರಾರಿಯಾಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಆರಂಭದಲ್ಲಿ ರಿಪಬ್ಲಿಕಾನ ನಟ ಧರ್ಮ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಇದಕ್ಕೂ ನನಗೂ ಸಂಬಂಧ ಇಲ್ಲ, ಜಸ್ಟ್ ಫ್ರೆಂಡ್ಸ್ ಅಷ್ಟೇ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಬಟ್ ಈಗ ಯಾವಾಗ ಕೇಸ್ ಜಟಿಲವಾಗ್ತಾ ಹೋಯ್ತೋ, ಐಶ್ವರ್ಯ ಗೌಡ ಬಂಧನ ಆಯ್ತೋ, ಆಗ ಧರ್ಮ ಅವ್ರಿಗೂ ಕೂಡ ಭಯ ಶುರುವಾಯಿತು. ಯಾವುದೇ ಕ್ಷಣದಲ್ಲಾದ್ರೂ ನನ್ನ ಬಂಧನ ಕೂಡ ಆಗಬಹುದು ಅಂತ ಮೋಸ್ಟ್ಲಿ ಅದಕ್ಕೆ ತಲೆಮರೆಸ್ಕೊಂಡಂಗೆ ಕಾಣಿಸ್ತಾ ಇದೆ. ಅವರ ಪಾತ್ರ ಇಲ್ಲ ಅಂತ ಅಂದ್ರೆ ತಲೆಮರೆಸ್ಕೊಂಡಿದ್ದು ಯಾಕೆ ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಕ್ಯೂಸ್ಡ್ ನಂಬರ್ 3 ಧರ್ಮ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸರು ಈಗ ಹುಡುಕಾಟ ನಡೆಸ್ತಿದ್ದಾರೆ. ಐಶ್ವರ್ಯ ಗೌಡ ಜೊತೆ ಧರ್ಮ ಅವರು ಇರುವಂತಹ ಫೋಟೋ, ಜೊತೆಗೆ ಅವ್ರ ಜೊತೆಗೆ ಚಾಟಿಂಗ್ ಆಗಿರೋದು, ಕಾಂಟ್ಯಾಕ್ಟ್ ಅಲ್ಲಿ ಇದ್ದಿದ್ದು ಇವರೇ DK ಸುರೇಶ್ ಅಂತ ಹೇಳಿ ಕಾಲ್ ಮಾಡಿರೋದು, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ಧರ್ಮ ಅವರ ವಿಚಾರಣೆ ಆಗಲೇಬೇಕಾಗಿದೆ ಈ ಪ್ರಕರಣದಲ್ಲಿ. ಆದ್ರೆ ಎಲ್ಲಿದ್ದಾರೆ, ಯಾಕೆ ತಲೆಮರೆಸ್ಕೊಂಡ್ರು? ಹಲವು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ ನಟ ಧರ್ಮ ಅವರ ಈ ನಡೆ. ಪೊಲೀಸರು ಕೂಡ ನಟ ಧರ್ಮ ಅವರ ಹುಡುಕಾಟದಲ್ಲಿ ತೊಡಗಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಈ ಪ್ರಕರಣ ಬೆಳಕಿಗೆ ಬಂದಾಗ ನಟ ಧರ್ಮ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಇದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಸಮಜಾಯಿಷಿ ಕೊಡೋದಕ್ಕೆ ಪ್ರಯತ್ನ ಪಟ್ರು. ಬಟ್ ಈಗ ಪ್ರಕರಣ ಯಾವಾಗ ತೀವ್ರ ಸ್ವರೂಪ ಪಡೆದುಕೊಳ್ತಾ ಹೋಯ್ತೋ, ಐಶ್ವರ್ಯ ಗೌಡ ಅವರ ಬಂಧನ ಆಯ್ತೋ, ಈಗ ಬಂಧನದ ಭೀತಿನ ಪಾತ್ರ ಇಲ್ಲ ಅಂದ ಮೇಲೆ ತಲೆಮರೆಸ್ಕೊಂಡಿದ್ದು ಯಾಕೆ ಅನ್ನೋದು ಪ್ರಶ್ನೆ. ಶ್ರುತಿ, ಏನು ಈ ಐಶ್ವರ್ಯ ಗೌಡಳಿಂದ 14 ಕೆಜಿಗೂ ಅಧಿಕ ಚಿನ್ನವನ್ನ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ಧರ್ಮ ಈಗ ಬೆಂಗಳೂರು ಬಿಟ್ಟು ಪರಾರಿಯಾಗಿದ್ದಾರೆ ಅನ್ನೋ ಮಾಹಿತಿ ಪೊಲೀಸರಿಂದ ಸಿಗ್ತಾ ಇರ್ತಕ್ಕಂಥದ್ದು. ನಿನ್ನೆ ಅವರ ಮನೆಗೆ ಮತ್ತೊಂದು ನೋಟಿಸ್ ಅನ್ನು ಕೊಡೋದಕ್ಕೆ ಪೊಲೀಸರು ತೆರಳ್ತಾರೆ. ಆ ವೇಳೆಗೆ ಅವರು ಮನೆಯಲ್ಲಿ ಇರೋದಿಲ್ಲ. ಹೀಗಾಗಿ ಮನೆಯ ಬಾಗಿಲಿಗೆ ಆ ಒಂದು ನೋಟಿಸ್ ಅನ್ನು ಅಂಟಿಸಿ ಪೊಲೀಸರು ವಾಪಸ್ ಆಗಿರ್ತಕ್ಕಂಥದ್ದು. ಜೊತೆಗೆ ಆತನ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ. ಆತನನ್ನ ಹುಡುಕಾಟವನ್ನು ನಡೆಸ್ತಾ ಇದ್ರೆ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ರಾಜಧಾನಿ ಬೆಂಗಳೂರನ್ನ ಬಿಟ್ಟು ಬೇರೆ ಜಿಲ್ಲೆಗೆ ಹೋಗಿರುವ ಶಂಕೆ ಇದೆ
ಅಂತೇಳಿ ಪೊಲೀಸ್ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಏನು ನಿನ್ನೆ ಒಂದು ಐಶ್ವರ್ಯ ಮತ್ತೆ ಆಕೆ ಪತಿ ಹರೀಶ್ ಬಂಧನ ಮಾಡಿ ಅವರನ್ನ ಪರಪ್ಪನ ಅಗ್ರಹಾರಕ್ಕೆ ಕಳಿಸಲಾಗಿದೆ. ಅವರನ್ನ ಬಿಟ್ಟು ಈತ ಸಾಕಷ್ಟು ಜನರ ಹೆಸರಲ್ಲಿ ರಾಜಕಾರಣಿಗಳ ಹೆಸರಲ್ಲಿ ಇದೇ ರೀತಿ ಫೋನ್ನಲ್ಲಿ ಮಾತಾಡಿದ್ದಾನೆ ಅನ್ನೋ ಮಾಹಿತಿ ಇರೋದ್ರಿಂದ ಪೊಲೀಸರು ನಟ ಧರ್ಮನ್ಗಾಗಿ ತೀವ್ರವಾದಂಥ ಹುಡುಕಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು. ನಟ ಧರ್ಮ ಈ ಒಂದು ಪ್ರಕರಣದಲ್ಲಿ ಸಿಕ್ಕಿದ್ದೇ ಆದರೆ ಪುನಃ ಏನು ಐಶ್ವರ್ಯ ಮತ್ತು ಹರೀಶ್ರನ್ನ ಹೆಚ್ಚಿನ ಕಸ್ಟಡಿಗೆ ಪಡೆದು ಇನ್ನಷ್ಟು ಪ್ರಕರಣಗಳು ಹೊರಗೆ ಬರೋ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಧರ್ಮರಾಜನ ತೀವ್ರವಾಗಿ ಹುಡುಕಾಟ ನಡೆಸಲಾಗ್ತಾ ಇದೆ ಅನ್ನೋ ಮಾಹಿತಿಯನ್ನು ಪೊಲೀಸರು ನೀಡ್ತಾ ಇರ್ತಕ್ಕಂಥದ್ದು. ಆದರೆ ನಟ ಧರ್ಮ ಸಿಗ್ತಾರ ಸೋಮವಾರದಿಂದ ಕೋರ್ಟ್ ಓಪನ್ ಆಗ್ತಾ ಇದ್ದು ಅಲ್ಲಿ ಒಂದು ನಿರೀಕ್ಷಣಾ ಜಾಮೀನನ್ನು ಪಡೆದುಕೊಳ್ಳುವ ಸಾಧ್ಯತೆಯೂ ಇದೆ ಅಂತೇಳಿ ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಅಷ್ಟರೊಳಗಾಗಿ ನಟ ಧರ್ಮ ಅರೆಸ್ಟ್ ಆಗ್ತಾರಾ ಅಥವಾ ನಿರೀಕ್ಷಣಾ ಜಾಮೀನು ಸಿಕ್ಕಿ ವಿಚಾರಣೆಗೆ ಹಾಜರಾಗ್ತಾರಾ, ಇವುಗಳನ್ನು ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.